ಈಗ ಸದ್ಯ ವೇದಿಕೆಯಲ್ಲಿ ಇರೋರು ಮಾಂಡೆಲಿಸ್ ಇಂಡಿಯಾ ಅಥವಾ ನಮ್ಮ ಭಾಷೆಯಲ್ಲಿ ಹೇಳಬೇಕಂದ್ರೆ ಕ್ಯಾಡ್ಬರಿ ಕಂಪನಿಯ ಆಫೀಸರ್ಗಳು. ಇಲ್ಲಿ ಈ ಕಡೆ ಇದ್ದ ಕೂತವರು ಶ್ರೀ ವಿಜಯ್ ಕುಮಾರ್ ಅಂತೇಳಿ, ಇವರು ಕರ್ನಾಟಕ ಮತ್ತು ಕೇರಳವನ್ನು ನೋಡ್ಕೋತಾ ಇದ್ದಾರೆ, ಮ್ಯಾನೇಜರು ಕೋಕೋ ಡೆವಲಪ್ಮೆಂಟ್, ಕ್ಯಾಡ್ಬರೀಸ್ನಲ್ಲಿ ಕೋಕೋ ಡೆವಲಪ್ಮೆಂಟ್ ಇವರು. ಆ ಕಡೆ ಎರಡನೇ ಚೆಕ್ ಶರ್ಟ್ನವರು ಶ್ರೀ ಮೋಹನ್ ಜಿ, ಇವರು ಕರ್ನಾಟಕದ ಜವಾಬ್ದಾರಿ ನೇರವಾಗಿ ಇರುವಂತಹ ಅಧಿಕಾರಿ. ಆ ಕಡೆ ಪ್ರದೀಪ್ ಅಂತೇಳಿ ಯಂಗ್ ಆಫೀಸರು, ಅವರು ಚಂದ್ರಾಯಪಟ್ಟಣ ನರ್ಸರಿ ನೋಡ್ಕೋತಾ ಇದ್ದಾರೆ. ಆ ಕಡೆ ದರ್ಶನ್ ಅಂತೇಳಿ ಅವರು ತುಮಕೂರಿನಲ್ಲಿ ಇದ್ದಾರೆ. ಇವರು ಎಲ್ಲ ಆದರೆ ಏನು ದಕ್ಷಿಣ ಕರ್ನಾಟಕದಲ್ಲಿ ಮಾತ್ರ ಸದ್ಯ ಇದ್ದಾರೆ. ಉತ್ತರ ಕರ್ನಾಟಕಕ್ಕೆ ಈಗ ಸದ್ಯಕ್ಕೆ ಅವ್ರದ್ದು ಸ್ಟಾಫ್ ಹಾಕಿಲ್ಲ. ಹಾಗಾಗಿ ನಾವು FarmTV ಕಡೆಯಿಂದ ಅದನ್ನ ಜವಾಬ್ದಾರಿ ನೋಡ್ಕೋತಾ ಇದ್ದೀವಿ. ಅದು ಆಮೇಲೆ ನಾನು ಹೇಳ್ತೀನಿ. ಸೊ ಈಗ ನಾನು ಏನಕ್ಕೆ ಅವರಿಗೆ ವಿಜಯ್ ಕುಮಾರ್ ಮತ್ತು ಮೋಹನ್ ಇಬ್ಬರಿಗೂ ಕನ್ನಡ ಬರೋದಿಲ್ಲ, ಇಂಗ್ಲೀಷಲ್ಲಿ ಮಾತಾಡ್ತಾರೆ. ಒಬ್ಬರು ಮಲಯಾಳಮ್ಮು, ಇನ್ನೊಬ್ಬರು ತಮಿಳು. ಬಟ್ ಇವರು ಎರಡೂ ಹುಡುಗರು ಏನಿದ್ದಾರೆ ಇವರು ಕನ್ನಡದವರಿದ್ದಾರೆ. ಸೊ ನಾನು ಏನಕ್ಕೆ ನಿಮ್ಮನಿಗೆ ಇವ್ರನ್ನ ನೇರವಾಗಿ ಪರಿಚಯ ಮಾಡಿಸೋಕ್ಕೆ ಇದು ಮಾಡಿದ್ವಿ ಅಂತಂದರೆ, ಮುಂದೆ ಕೋಕೋವನ್ನು ಈಗಲೂ ಕೂಡ ಕೋಕೋವನ್ನು ಅಭಿವೃದ್ಧಿ ಮಾಡೋದಕ್ಕೆ ಗಿಡ ರೆಡಿ ಮಾಡೋದು, F1 ಸೀಡ್ಲಿಂಗ್ಸ್ ಎಲ್ಲ ಮಾಡೋರು ಇವರೇ. ನಮಗೆ ಒಂದೇ ಒಂದು ಸೋರ್ಸು ಗಿಡಕ್ಕೆ, ಇನ್ಯಾರು ಕೊಟ್ಟರು ತೊಗೋಬಾರ್ದು. ನಾನು ನಮ್ಮ ನೇರ ಪ್ರಸಾರ ನೋಡೋರಿಗೆ ಗೊತ್ತು, ಸನ್ಮಾನ್ಯ ನರೇಂದ್ರ ಮೋದಿಯವರು ಕೊಟ್ಟರು ಕೋಕೋ ಗಿಡದ ಮಟ್ಟಿಗೆ ತೊಗೋಬೇಡಿ, ಏನಿದ್ರು ಕ್ಯಾಡ್ಬರೀಸ್ನ, ಯಾಕೆಂದರೆ ಅದು F1 ಹೈಬ್ರಿಡ್. ಅದು ನಾವು ಮುಂದೆ ಹೇಳ್ತೀವಿ. F1 ಹೈಬ್ರಿಡ್ ಗಿಡ ಮಾಡಿಸ್ತಾರೆ ಇವರು ಒಬ್ಬರೇ. ಕರ್ನಾಟಕ, ತಮಿಳುನಾಡು, ಆಂಧ್ರ ಮತ್ತು ಕೇರಳದಲ್ಲಿ ಮಾಡ್ತಾ ಇದ್ದಾರೆ. ಇದರಲ್ಲಿ ಆಂಧ್ರ ಪ್ರದೇಶದಲ್ಲಿ ಭಾಳ ದೊಡ್ಡ ಪ್ರಮಾಣಕ್ಕೆ ಮಾಡಿದ್ದಾರೆ. ಸೊ ಹಾಗಾಗಿ ಕರ್ನಾಟಕಕ್ಕೂ ಕೂಡ ನಿಮಗೂ ಕೂಡ ಗಿಡ ಏನಾದ್ರು ಬಂದಿದ್ದರೆ ನಾವೇ ಕೊಡಿಸ್ಲಿ, ಇನ್ಯಾರೇ ಕೊಡಿಸ್ಲಿ, ಇಲಾಖೆನವ್ರು ಕೊಡಿಸ್ಲಿ, ಬರೋದು ಇವರಿಂದ. ಆಮೇಲೆ ಮುಂದೆ ನಿಮಗೆ ತಾಂತ್ರಿಕ ಮಾಹಿತಿ ನಾವು ಕೊಡ್ತೀವಿ, ಯೂನಿವರ್ಸಿಟಿನವ್ರು ಕೊಡ್ತಾರೆ, ಅದೆಲ್ಲ ಆಯಿತು. ಬಟ್ ಮುಂದೆ ಬೀಜವನ್ನು ಖರೀದಿ ಮಾಡೋರು ಇವರೇ. ಹಾಗಾಗಿ ಮುಂದೆ ಲಾಂಗ್ ರನ್ನಲ್ಲಿ ನೀವುಂಟು ಇವರುಂಟು, ನಾವೆಲ್ಲ ಮಧ್ಯದಲ್ಲಿ ಪುರೋಹಿತರಷ್ಟೇ. ಹಾಗಾಗಿ ನಿಮಗೆಲ್ಲ ಅವರ ಟೀಮನ್ನು, ಇನ್ನೂ ದೊಡ್ಡ ಟೀಮ್ ಇದೆ, ಈಗ ಇಲ್ಲಿ ಬಂದವ್ರನ್ನ ಪರಿಚಯ ಮಾಡಿದೆ. ಈಗ ಹೆಚ್ಚು ಸಮಯ ತಗೊಳ್ಳೋದೇ ಕೋಕೋದ್ದು ಮೂಲ ವಿಷಯ. ಮೊದಲೇ ನಮ್ಮ ಶ್ರೀ ವಿಜಯ್ ಕುಮಾರ್ ಇಂಗ್ಲೀಷ್ನಲ್ಲಿ ಅವ್ರ ಕಂಪ್ನಿ ಬಗ್ಗೆ ಹೇಳ್ತಾರೆ. ಭಾಳ ಜನ ಇಂಗ್ಲೀಷ್ ಅರ್ಥ ಆಗುತ್ತೆ, ಏನು ತೊಂದರೆ ಇಲ್ಲ. ಆಮೇಲೆ ಅದನ್ನು ಪ್ರದೀಪ್ ಬ್ರೀಫ್ ಮಾಡ್ತಾರೆ. ಮತ್ತು ಅವರು ಕೋಕೋದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು, ನಿರ್ದಿಷ್ಟ ಮಾಹಿತಿಯನ್ನು ಕೊಡ್ತಾರೆ. ಆಮೇಲೆ ಇವರೆಲ್ಲರೂ ಹೇಳಿದ್ದು, ಹೇಳಾರದ್ದು, ಬಿಡಿಸಿದ್ದು, ಬಿಟ್ಟಿದ್ದು ಎಲ್ಲ ಸೇರಿಸಿ ನಾನು ಸಮಪ್ ಮಾಡ್ತೀನಿ ಮುಂದೆ. So good morning all of you. Please pardon me first of all, since again I can't converse in Kannada, but again I will take only small time just to explain about the company. And after that again my colleague Pradeep will take you through details about cocoa and other aspects. And also we are very happy again to clarify any doubts what you have on this. Since again the entire team of Cadbury who is managing the Karnataka is present here. And we also will take the help of Mr. Hubali and also Sramajeevi TV team as it is required. So first of all, thanks University of Horticulture Sciences, Bagalkot. Thanks to DCCD and thanks also to Sramajeevi TV for organizing this program. And again, we are so happy again that we are invited and then again asked us to explain about cocoa and the different aspects about it, its marketing possibilities, and also generally to make you people understand what is this cocoa, since again it's a relatively new crop here. So about the company, I represent Mondelez. Mondelez may not be a name which is very familiar. And even cocoa may not be a commodity which is very familiar to this part of Karnataka. But I think again we are all familiar with the chocolate called Cadbury. So Cadbury, Mondelez also, it's a company name, whereas Cadbury is the brand chocolate. If you look at again this particular company, it's better again for me to explain it as Cadbury and not confuse with Mondelez. So I will again use only Cadbury name here. So Cadbury is a company which has over 150 countries wherein again it operates. And if you look at again the overall world scenario, Cadbury is the largest #1 company in biscuits and #2 company in chocolates. This I am talking about the world scenario. And again, like I told you, we operate in more than 150 countries. If you take the case of India and Cadbury, we are there in this country since independence. And this year, in fact, again, we are celebrating our 75th year of
coming to India. And here in Cadbury in India also, if you look at it, I mean, see, we have again a lot of products starting from chocolate, then we have beverages like Bonvita, you would have heard about it, it's a health drink. We also have our presence in biscuits. So Oreo biscuit, Bonvita biscuit, these are all brands which Cadbury owns. So the funniest thing about all these products, whether it is biscuits, whether it is beverage, whether it is chocolate, it's all that, I mean, the basic raw material that is required. It differs in different proportions, is that cocoa is the basic raw material. So when cocoa being the raw material, we in fact again are trying to look at increasing the production of cocoa in this country. Why? Because we require a lot of it. If you look at again Mondelez India, I mean Cadbury India situation itself, our per year requirement is more than 60,000 tons of cocoa. And again, we in fact again compete very aggressively in the market because there are a lot of other companies also operating for buying cocoa in India. For them also, they require approximately 60,000 tons. So you take it totally in a year, Indian cocoa requirement for producing chocolates and other products here itself is around 1.2 lakh tons. Yeah. Against that, the overall production, I think you just saw the video here a little early before you went for tea. The rough production of cocoa in India is somewhere around 20 to 25,000 tons, which means less than 20% or approximately 20% of India's yearly cocoa requirement is only met through domestic production. So that is the big, in fact, again, gap we see. So how are these companies then managing the balance requirement of cocoa? They import from other countries. That also you saw in this video today. There are many countries where cocoa is produced, and then these companies import the balance requirement from those countries. So what I told is of this 1.2 lakh tons of cocoa requirement is only about the current situation. The chocolate and this confectionery industry in India is growing at more than 10% every year, which means in another 7 or 8 years, the requirement of cocoa for the requirement of the entire industry in India alone is going to be around 250,000 tons. So that means it is 2.5 lakh tons, which is almost the double the requirement what we have today. So where are we going to get all this cocoa from? And that is why we again is looking at promoting cocoa and again encouraging the farmers in different parts of the country again to grow more cocoa so that again India can source its domestic requirement here itself. So there is a big opportunity. What I'm trying to tell is there's a big opportunity in terms of the demand and supply, wherein again it can help again the farmers to a large extent if again they can grow cocoa, because again the market is already available there. And to give you confidence about the market also, it's not only that Mondelez or Cadbury who is operating in the market. So when we talk about this 20 or 25,000 tons of cocoa that is produced every year, only half of it comes to Cadbury. So the other 50% is aggressively bought by many other companies who also requires a lot of cocoa. Yeah, you saw in the presentation a little earlier, there is another company called Camco, which is operating from Karnataka itself. They are also one of our major competitors. There are many other companies who are operating from North India, from Maharashtra and all that, who require a lot of cocoa. Yeah, this is about the overall scenario of cocoa production, its requirement, and how again the scenario is going to change in the country in the next 7 or 8 years. So then what is the advantage of promoting cocoa in India other than this particular supply and demand gap? There are a lot of other benefits. If you look at this particular area of Karnataka itself in Bagalkot and all that, I mean, there is a lot of oil palm area that is available. There is arecanut in many parts of Karnataka that is grown. There is coconut. So here especially the advantage is cocoa can beautifully become an intercrop for all these main crops.
You don't require additional land wherein you have to plant this cocoa. So it's not, doesn't compete with the main crop. In fact, the experience of many farmers who have grown as cocoa as an intercrop in these main crops like oil palm, coconut, and arecanut is that it has added to the main crop income also has increased because it adds a lot of organic matter into the soil. So this is one of a major benefit cocoa has over many other intercrops that you can grow among these main crops. Yeah, and this is one of the, largest leaf shedder. So in the sense, it adds almost 1.5 tons of organic matter into the soil every year. So the farmer is benefited with the improvement in the soil health. He is benefited with less additional requirement of fertilizers for his main crop and also for cocoa. He is also benefited with less weeds there in the interspaces. He is also benefited with less water loss because of evaporation and surface runoff. So these are certain added benefits which again the farmer also experiences by again growing cocoa as an intercrop among these main crops. So I would again urge again all the farmers, friends and all that who are coming here also again to look at actually converting or planting cocoa as an intercrop in your main crop. And definitely this is an additional income we are going to get from the main area. Yeah. Talking about Cadbury also, we in fact again don't look at, or we are there not only to buy cocoa. In fact, if you look at the entire supply chain, we are starting from producing cocoa plants in our nursery, giving to the farmers at subsidized rates. And even again, we bring it to the doorstep at farmers at most of the cases. And then again, the entire technical support also is provided by Mondelez team because we have almost 50 people there in these 4 states. And in Karnataka itself, we have around 5 or 6 people who are operating and then again giving meetings and technical trainings to the farmers, whoever it is required. And again, other programs also we conduct is a lot of community related programs also we do. We in fact again support many schools in the cocoa community. We have supported many primary health centers again to improve their buildings, again have medical equipments there, right? We have also supported many of the cocoa communities with water supply because drinking water supply, there are many places where we have provided, water purifiers. We have supported many school buildings again for kids again to have a safe education. And we are also again partnering with another organization called AFPRO, which is an NGO. And this particular organization has around 40 people who is working. Presently, again, we are operating that in Andhra and Kerala only because that's the major cocoa producing areas for us. But as the areas develop in other parts and other states also, we want to bring our community programs also to these communities. So what company is looking at is develop the entire community, not only in terms of improving their income, it's also about improving the community as such. So these are certain few points which again I wanted to elaborate, and also on the procurement also I want again to touch upon because I heard also from many people when I interacted yesterday and today also that there are some concerns whether such companies will be there to buy beans and all that. So, like I told you, many companies are operating to buy beans. That is one part of it. The second thing is when it comes to our network, wherever cocoa is there, we have not left even 1 kilo of beans without purchase. There are many places here in Karnataka itself. There are many places in Andhra, Tamil Nadu and all, which is very remote. And even when they grow even small quantity of the beans, our team goes there and buys it. So the confidence that I can give to the farmers here who are ready to plant cocoa is that the company will be there. We will create our network again to buy the beans from you at your doorstep. So this is an assurance actually as a company we can give you. And you can also, if you have friends there in other parts of these 3-4 states where we operate, you are welcome again to talk to them also. And I'm sure that none of the farmers who is growing cocoa will tell that they are finding difficult to sell their produce. So that is the assurance that I can give from the company side. So thanks for this opportunity, and my colleague Pradeep will take you through a little more of those details, and happy again to clarify any doubts if you have. Thank you. ಈಗ ನಾನು ಸಂಕ್ಷಿಪ್ತವಾಗಿ ಅವ್ರು ಹೇಳಿದ್ದು ಬಹುತೇಕ ಜನ ಇಂಗ್ಲೀಷ್ ಬರುತ್ತೆ ಅಂತ ಅನ್ಕೋತೀನಿ, ಬಟ್ ಆದ್ರೂ ಒಂದು
ಒಂದೆರಡು ಲೈನಲ್ಲಿ ಹೇಳಬೇಕಂದ್ರೆ ಮಾಂಡಲೀಸ್ ಇಂಡಿಯಾ ಏನು ಅಥವಾ ಕ್ಯಾಡ್ಬರೀಸ್ ಕಂಪ್ನಿಯವರು ಎಷ್ಟು ಬಳಕೆ ಮಾಡ್ತಾರೆ ಅದರ ಡೇಟಾವನ್ನು ಹುಬ್ಬಳ್ಳಿ ಸರ್ ಅವಾಗಲೇ ಹೇಳಿದ್ದಾರೆ. ನಾವು ಆಮೇಲೆ ಒಂದ್ಸರಿ ಕ್ಲೀನಾಗಿ ನಾನು ಲೈನಪ್ ಮಾಡ್ತೀನಿ. ಎಲ್ಲಕ್ಕಿಂತ ಮುಖ್ಯವಾಗಿ ಕೋಕೋ ಈಗಾಗಲೇ ಬೆಳೆಸ್ತಾ ಇರುವಂಥ ಆಂಧ್ರ ಪ್ರದೇಶ, ತಮಿಳುನಾಡು ಮತ್ತು ಕೇರಳ ಮತ್ತು ಈಗ ಸ್ವಲ್ಪ ಪಾರ್ಟ್ಸ್ ಆಫ್ ಕರ್ನಾಟಕ ದಕ್ಷಿಣ ಇದರಲ್ಲಿದೆ. ಅಲ್ಲಿ ಯಾವುದೇ ಒಬ್ಬ ರೈತರ ಮನೆಯಲ್ಲಿ ಒಂದು ಬೀಜವನ್ನು ಕೂಡ ಉಳಿಸಿಲ್ಲ. ಅದು ಎಷ್ಟೇ ದೂರ ಇರಲಿ ಮಾಂಡಲೀಸ್ ಕಂಪ್ನಿಯವರು ಖರೀದಿ ಮಾಡ್ತಾರೆ. ಒಟ್ಟಾರೆ ಇಂಡಿಯಾದಲ್ಲಿ ಈಗ ಬರೀ 20,000-25,000 ಟನ್ ಇದೆ, ಬಳಕೆ 1,20,000 ಟನ್ ಇದೆ. ಅದರಲ್ಲಿ ಈಗಿರೋ 25,000 ಟನ್ನನ್ನು ಅಥವಾ 20,000 ಟನ್ನನ್ನು ಅರ್ಧದಷ್ಟು ಮಾತ್ರ ಇವರಿಗೆ ಬರುತ್ತೆ. ಉಳಿದಂತೆ ಇನ್ನೂ ಹಲವಾರು ಜನ ಕಾಂಪಿಟೇಟರ್ಸ್ ಇದ್ದಾರೆ, ಅವರು ಖರೀದಿ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಕಂಪ್ನಿ ಕಡೆಯಿಂದ ಒಂದೇ ಒಂದು ಅಶ್ಯೂರೆನ್ಸ್ ಅವರು ಏನು ಹೇಳಿದರು, ಒಂದು ಗಿಡ ಕೊಡ್ತಾರೆ, ತಾಂತ್ರಿಕ ಮಾಹಿತಿ ಕೊಡ್ತಾರೆ, ಎಲ್ಲ ಕೊಡ್ತಾರೆ, ಜೊತೆಗೆ ಒಂದೇ ಒಂದು ಬೀಜವನ್ನು ಕೂಡ ನಿಮ್ಮ ಮನೆಯಲ್ಲಿ ಉಳಿಸೋದಿಲ್ಲ. ಪೂರ್ತಿ ಖರೀದಿ ಮಾಡುವಂಥ ಜವಾಬ್ದಾರಿ ನಮ್ಮದು, ಅಥವಾ ನಮಗೆ ಅಷ್ಟು ಅಗತ್ಯ ಇದೆ ಹೇಳೋದನ್ನು ನಿರ್ದಿಷ್ಟವಾಗಿ ಹೇಳಿದರು. ಆ ವಿಷಯವನ್ನು ನಾವು ಮತ್ತೆ ಮುಂದೆ ಚರ್ಚೆ ಮಾಡೋಣ. ಈಗ ಕ್ಯಾಡ್ಬರಿ ಕಂಪ್ನಿಯ ಯಂಗ್ ಆಫೀಸರ್ ಆದಂಥ ಪ್ರದೀಪ್ ಕೋಕೋ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾರೆ. ಕೋಕೋ ತಾಳೆ ತೋಟಗಳಲ್ಲಿ ಒಂದು ಅದ್ಭುತ ಅಂತರ್ಬೆಳೆ ಎನ್ನುವ ಪ್ರಸ್ತುತಿಯ ಕುರಿತು ನಾನು ಈ ದಿನ ನಿಮಗೆ ತಿಳಿಸ್ತಾ ಇದ್ದೀನಿ. ಮೊದಲಿಗೆ ಈ ಕೆಳಕಂಡ ವಿಷಯಗಳ ಕುರಿತು ವಿಷಯವನ್ನು ತಿಳಿಸುತ್ತಿದ್ದೇನೆ. ಮೊದಲಿಗೆ ಕೋಕೋ ಪರಿಚಯ, ಅಂಕಿಅಂಶ, ಮತ್ತು ಕೋಕೋ ಅಂತರ್ಬೆಳೆ, ಮತ್ತು ಭಾರತದಲ್ಲಿ ತಾಳೆ ಬೆಳೆ, ಕೋಕೋ ಕೃಷಿ ಮಾಹಿತಿ, ಮತ್ತು ಕೋಕೋ ಕೃಷಿಯ ವೆಚ್ಚ, ಮತ್ತು ಮಾಂಡಲೀಸಿನಿಂದ ನಡೆಯುತ್ತಿರುವಂತಹ ಕೆಲವು ಕಾರ್ಯಕ್ರಮಗಳು, ಕೋಕೋ ಲೈಫ್ ಕಾರ್ಯಕ್ರಮ ಇರ್ಬೋದು, ಮತ್ತು ಏನೇನು ಜನಜಾಗೃತಿ ಕಾರ್ಯಕ್ರಮಗಳು ಮತ್ತು ವಿಸ್ತರಣಾ ಕಾರ್ಯಕ್ರಮ ಕುರಿತು ತಿಳಿಸುತ್ತಿದ್ದೇನೆ. ಮೊದಲಿಗೆ ಕೋಕೋ ಪರಿಚಯ. ಈ ಕೋಕೋ ಬಂದು ಇದರ ವೈಜ್ಞಾನಿಕ ಹೆಸರು ಥಿಯೋಬ್ರೋಮಾ ಕೋಕೋ ಅಂತ. ಇದರ ಫ್ಯಾಮಿಲಿ ಬಂದ್ಬಿಟ್ಟು ಮಾಲ್ವೇಸಿಯೆ ಅಂತ. ಇದರ ಉಗಮ ಸ್ಥಾನ ದಕ್ಷಿಣ ಅಮೆರಿಕಾ, ಮತ್ತು ಇದನ್ನು ಮೇಯ್ನ್ ಆಗಿ ಅಂತರ್ಬೆಳೆಯಾಗಿ ಬೆಳೀತಾರೆ, ಮತ್ತು ಮಿಶ್ರ ಬೆಳೆಯಾಗಿ ಬೆಳೀತಾರೆ, ಮತ್ತು ಏಕ ಬೆಳೆಯಾಗಿ ಕೂಡ ಬೆಳೀತಾರೆ. ಈ ಏಕ ಬೆಳೆಯಾಗಿ ತುಂಬ ಜಾಸ್ತಿ ಬೆಳೀತಾರದು ಅಂತಂದರೆ ಆಂಧ್ರ ಪ್ರದೇಶದಲ್ಲಿ. ಅದೇ ರೀತಿ ಈ ಮಿಶ್ರ ಬೆಳೆಯಾಗಿ ತುಂಬ ಬೆಳೀತಾರದಂದರೆ ಕೇರಳದಲ್ಲಿ. ಅಂತರ್ಬೆಳೆಯಾಗಿ ನಮ್ಮ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಬೆಳೀತಾ ಇದ್ದಾರಪ್ಪ ಅಂತ ಅಂದರೆ ಮೇಯ್ನಾಗಿ ಬೆಳೀತಾ ಇರೋದು ಮೈಸೂರು, ದಕ್ಷಿಣ ಕನ್ನಡ, ಮತ್ತು ಹಾಸನ್ನು, ದಾವಣಗೆರೆ, ಇಲ್ಲೆಲ್ಲ ಈಗ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನು ಪ್ರೊಡಕ್ಷನ್ ಬಗ್ಗೆ ಮಾತಾಡೋದಾದರೆ ಈ ಕೋಕೋದು ಈ ಭಾರತದಲ್ಲಿ ಉತ್ಪಾದನೆ ಬಂದು ಬರೀ 28,000 ಮೆಟ್ರಿಕ್ ಟನ್ ಉತ್ಪಾದನೆ ಇದೆ. ಆದರೆ ಅವಶ್ಯಕತೆ ಬಂದು 1,56,000 ಮೆಟ್ರಿಕ್ ಟನ್ ಅವಶ್ಯಕತೆ ಇದೆ. ಈ ಕೊರತೆ ಬಂದು ಏನಿಲ್ಲ ಅಂತಂದ್ರೂ 1,28,000 ಮೆಟ್ರಿಕ್ ಟನ್ ಕೊರತೆ ಇದೆ. ಸೊ ಇನ್ನೂ ನಮಗೆ ಏನಿಲ್ಲ ಅಂದರೂ ಬರೀ 15-20% ಅಷ್ಟೇ ನಾವು ಬೆಳೀತಾ ಇರೋದು. ಸೊ ಹಂಗಾಗಿ ಲಾರ್ಜ್ ಗ್ಯಾಪ್ ಇದೆ. ಇದು ಮಿನಿಮಮ್ ಅಂದ್ರೂ 40 ವರ್ಷ ಬೇಕು ಈ ಗ್ಯಾಪ್ನ ಫಿಲ್ ಮಾಡಬೇಕು ಅಂತಂದರೆ. ಮಿನಿಮಮ್ ಅಂದರೂ 40-50 ವರ್ಷ ಕೋಕೋ ಬೆಳೆದ್ರೆ ಮಾತ್ರನೇ ಆ ಗ್ಯಾಪ್ನ ಫಿಲ್ ಮಾಡೋಕ್ಕಾಗೋದು. ಆಮೇಲೆ ಈ ಚಾಕ್ಲೇಟ್ ಉದ್ಯಮ ಬಂದು 10-15% ಎವರಿ ಇಯರ್ ಬೆಳೀತಾ ಇರೋದ್ರಿಂದ ಇದು ಬೇಡಿಕೆ ದಿನದಿಂದ ದಿನಕ್ಕೆ ಹೆಚ್ಚಿಗೆ ಹೋಗ್ತಾಯಿದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಈ ದಿನ ಎಲ್ಲ ಕಡೆನೂ ಚಾಕ್ಲೇಟ್ ಅನ್ನೋದು ಹೆಂಗೆ ಅಂತಂದರೆ ಒಂದು ಅತಿ ಮುಖ್ಯವಾಗಿ ಎಲ್ಲ ಕಾರ್ಯಕ್ರಮಗಳಲ್ಲೂ ಬಳಸ್ತಾರೆ. ಮತ್ತು ಎಲ್ಲ ಯಂಗ್ಸ್ಟರ್ಸ್ಗಳು ಕೂಡ ಜಾಸ್ತಿ ಕನ್ಸಂಪ್ಷನ್ ಇರೋದ್ರಿಂದ ಪ್ರತಿ ಇದರಲ್ಲೂ ಕೂಡ ತುಂಬ ಬೆಳೀತಾ ಇದ್ದಾರೆ ಇದನ್ನು. ಮತ್ತು ಇದನ್ನು ಅಡಿಕೆ, ತೆಂಗು, ಮತ್ತು ತಾಳೆ ಮತ್ತು ರಬ್ಬರ್ಗಳಲ್ಲಿ ಇದನ್ನು ಅಂತರ್ಬೆಳೆಯಾಗಿ ಬೆಳೀತಾ ಇದ್ದಾರೆ. ಈ ಕೋಕೋ ಹೆಚ್ಚುವರಿ ಆದಾಯನ ಕೊಡುತ್ತೆ. ಮತ್ತು ಇದು ಯಾವುದೇ ರೀತಿನಿ ನೀವು ಒಂದೇ ಬೆಳೆ ಮೇಲೆ ಅಂದರೆ ಮಾನೋಕ್ರಾಪಿಂಗ್ ಮೇಲೆ ಡಿಪೆಂಡ್ ಆಗೋಂಥ ಅವಶ್ಯಕತೆನ, ಮೇಯ್ನ್ ಬೆಳೆ ಮೇಲೆ ಡಿಪೆಂಡ್ ಆಗೋಂಥ ಅವಶ್ಯಕತೆನ ತಗ್ಸುತ್ತೆ. ಮತ್ತು ಇದೊಂದು ಪೂರಕ ಸ್ವಭಾವನ ಕೊಡುತ್ತೆ ಬೇರೆ ಬೆಳೆಗೆ, ಅಂದರೆ ಅಂತರ್ಬೆಳೆಗೆ. ಸೊ ಅಂತರ್ಬೆಳೆಗೆ ಈಗ ನೀವು ತೆಂಗಲ್ಲಿ ಇದನ್ನು ಬೆಳೆಯೋದ್ರಿಂದ ತೆಂಗಿನ ಇಳುವರಿ ಜಾಸ್ತಿ ಆಗುತ್ತೆ, ಅಡಿಕೆಯಲ್ಲಿ ಬೆಳೆಯೋದ್ರಿಂದ ಅಡಿಕೆ ಇಳುವರಿ ಜಾಸ್ತಿ ಆಗುತ್ತೆ. ಏನಕ್ಕಪ್ಪ ಅಂತಂದರೆ ಇದರಲ್ಲಿ ಇದು ಏನಿಲ್ಲ ಅಂದರೂ ಒಂದು ಎಕರೆಗೆ ಏನಿಲ್ಲ ಅಂದರೂ 5-8 ಮೆಟ್ರಿಕ್ ಟನ್ನಷ್ಟು ಎಲೆ ಉದುರಿಸೋದ್ರಿಂದ ಆ ಎಲೆಯಲ್ಲಿ ಪೊಟ್ಯಾಷ್ ಅಂಶ ಜಾಸ್ತಿ ಇರೋ ಕಾರಣ ಇದು ನೆಲದ ಫಲವತ್ತತೆನ ಜಾಸ್ತಿ ಮಾಡುತ್ತೆ. ಮತ್ತು ಇದೇನಾಗುತ್ತೆ ಅಂದರೆ ಮತ್ತೆ ಈ ತೆಂಗಲ್ಲಿರ್ಬೋದು, ಅಡಿಕೆಯಲ್ಲಿರ್ಬೋದು, ತಾಳೆಲಿರ್ಬೋದು ಇದರ ಇಳುವರಿನ ಜಾಸ್ತಿ ಮಾಡೋಕ್ಕೆ ಸಹಾಯಕವಾಗುತ್ತೆ. ಈ ಆಯಿಲ್ ಪಾಮ್ನ ಇಂಡಿಯಾದಲ್ಲಿ 12ನೇ ಸ್ಥಾನದಲ್ಲಿದೆ ಈ ಆಯಿಲ್ ಪಾಮು ಇದರ ಪ್ರೊಡಕ್ಷನ್ನಲ್ಲಿ. ಫಸ್ಟ್ನೇ ಸ್ಥಾನ ಬಂದು ಇಂಡೋನೇಷ್ಯಾ ಇದ್ದರೆ 2ನೇ ಸ್ಥಾನದಲ್ಲಿ ಮಲೇಷಿಯಾ ಇದೆ. ಮತ್ತು ಇದನ್ನು ಕೋಕೋ ಮತ್ತು ತಾಳೆನ ಎಲ್ಲೆಲ್ಲಿ ಯಾವ್ಯಾವ ರಾಜ್ಯಗಳಲ್ಲಿ ಬೆಳಿಬೋದು ಅಂತಂದರೆ ಆಂಧ್ರ ಪ್ರದೇಶ, ಕರ್ನಾಟಕ, ತಮಿಳುನಾಡು, ಗುಜರಾತು, ಛತ್ತೀಸ್ಗಢ, ಒರಿಸ್ಸಾ ಇಲ್ಲೆಲ್ಲ ಬೆಳಿಬೋದು. ತಾಳೆ ಬೆಳೆಗೆ ಏನಿಲ್ಲ ಅಂತಂದರೂ 150-200 ಲೀಟ್ರು ನೀರು ಬೇಕು. ಅದೇ ರೀತಿ ಕೋಕೋ ಬೆಳೆಗೆ ಏನಿಲ್ಲ ಅಂದರೆ 20-30 ಲೀಟ್ರು ನೀರು ಬೇಕು.
ಇನ್ನು ಇದರ ಮಣ್ಣು ಮತ್ತು ಅವಗುಣದ ಬಗ್ಗೆ ತಿಳ್ಕೊಳ್ಳೋದಾದರೆ ನೀವು ಇಲ್ಲಿ ನೋಡ್ಬೋದು ಆಯಿಲ್ ಪಾಮ್ ಮತ್ತು ಕೋಕೋ ಎರಡಕ್ಕೂ ಕೂಡ ಆಲ್ಮೋಸ್ಟ್ ಸೇಮ್ ತಾಪಮಾನ ಬಂದು 21ರಿಂದ 32 ಐತೆ, ಅದಕ್ಕೆ 15ರಿಂದ 35 ಐತೆ. ಎರಡಕ್ಕೂ ಆಲ್ಮೋಸ್ಟ್ ಸಿಮಿಲರ್ ಇದೆ. ಇನ್ನು ಆರ್ದ್ರತೆಗೆ ಬಂದರೆ ಇದು ಕೂಡ 75% 100% ಇದೆ, ಅದು 80% ಇದೆ. ಇನ್ನು ಮಳೆ ನೋಡೋದಾದರೆ ಇಲ್ಲಿ 2500 ಇಂದ 4000 mm ಮಳೆ ಇದಕ್ಕೆ ಬೇಕಾದರೆ ಅದಕ್ಕೆ 1500ರಿಂದ 2000 mm ಮಳೆ ಬೇಕಾಗುತ್ತೆ. pH ಆಲ್ಮೋಸ್ಟ್ ಸೇಮೇ ಇದೆ. ಆ ಕಾರಣದಿಂದ ಈ ಕೋಕೋ ಮತ್ತು ತಾಳೆನ ಇಂಟರ್ಕ್ರಾಪ್ ಆಗಿ ಮಾಡ್ಬೋದು. ಇನ್ನು ಈ ಕೋಕೋ ನರ್ಸರಿ ಅಂತ ಬಂದರೆ ನಮ್ಮ ಕರ್ನಾಟಕದಲ್ಲಿ ಚಂದ್ರಾಯಪಟ್ಟಣ ಅಂದರೆ ಹಾಸನದಲ್ಲಿ, ಮತ್ತು ದಾವಣಗೆರೆಯಲ್ಲಿ, ಮತ್ತು ಬೆಂಗಳೂರಲ್ಲಿ ಈ 3 ಕಡೆ ಈ ನರ್ಸರಿ ಇದೆ. ಈ ನರ್ಸರಿಗೆ ಮೇಯ್ನ್ ಏನಪ್ಪ ಅಂತಂದರೆ ಪಾಲಿಕ್ಲೋನಲ್ ಗಾರ್ಡನ್, KIU ಕೇರಳ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಿಂದ ಪಾಲಿಕ್ಲೋನಲ್ ಗಾರ್ಡನ್ನಿಂದ ಬೀಜನ ತೊಗೊಂಬಂದು ಆ ಬೀಜದಿಂದ ನರ್ಸರಿನ ರೈಸ್ ಮಾಡ್ತೀವಿ. ಅದಾದ ನಂತರ DCCD ಬಂದು ಅದನ್ನ ಅಕ್ರಿಡೇಟ್ ಮಾಡ್ತಾರೆ. ಅಕ್ರಿಡೇಟ್ ಮಾಡಾದ ನಂತರ ನಾವು ರೈತರಿಗೆ ಈ ಗಿಡಗಳನ್ನು ಕೊಡ್ತೀವಿ. 120 ದಿವಸ ತುಂಬಿರೋ ಅಂಥ ಗಿಡಗಳನ್ನು ನಾವು ರೈತರಿಗೆ ಸಪ್ಲೈ ಮಾಡ್ತೀವಿ. ನಾಟಿ ಮಾಡೋಕ್ಕೆ ಯೂಶ್ವಲಾಗಿ ಜೂನಿಂದ ಮತ್ತು ಡಿಸೆಂಬರ್ವರೆಗೂ ಸೂಕ್ತ ಕಾಲ. ಯಾವ ಥರ ನಾಟಿ ಮಾಡಬೇಕು ಅಂದರೆ ಮೊದಲಿಗೆ ಗಿಡದ ಆಯ್ಕೆ ಹೇಗಿರಬೇಕಪ್ಪ ಅಂತಂದರೆ 3ರಿಂದ 4 ತಿಂಗಳು ತುಂಬಿರೋ ಅಂಥ ಗಿಡ ತೊಗೊಬೇಕು. ಪೆನ್ಸಿಲ್ ಥಿಕ್ನೆಸ್ ಇರೋ ಅಂತಹ ಗಿಡ, ಮತ್ತು 4ರಿಂದ 5 ಎಲೆಗಳಿರಬೇಕು ಚೆನ್ನಾಗಿರೋದು, ಮತ್ತು ಆರೋಗ್ಯಕರವಾಗಿರೋ ಗಿಡನ ಮೊದಲು ನಾವು ಆಯ್ಕೆ ಮಾಡ್ಕೊಬೇಕು. ನಂತರ ಗುಂಡಿ ತೆಗೆಯೋದು. ಗುಂಡಿ ಏನಪ್ಪ ಅಂತಂದರೆ 1.5 ಉದ್ದ ಅಗಲ ಮತ್ತು ಆಳ ಗುಂಡಿನ ತೆಗೆದ ನಂತರ ಆ ಗುಂಡಿಗೆ ನೀವು ಸಾವಯವ ಗೊಬ್ಬರ ಮತ್ತು ಮಣ್ಣನ್ನು ಮತ್ತೆ ಹಾಕಿ ಮುಚ್ಚಿ ನಂತರ ಈ ನೆಲದ ಸಮಮಟ್ಟಕ್ಕೆ ನಾವು ಗಿಡನ ನಾಟಿ ಮಾಡ್ಕೊಬೇಕು. ನಾಟಿ ಮಾಡ್ಕೊಂಡ ನಂತರ ಲೈಫ್ ಇರಿಗೇಷನ್ ಅಂದರೆ ನೀರಾವರಿನ ಕೊಡಬೇಕು. ಮತ್ತು ನೀವು ಪ್ಲ್ಯಾಂಟಿಂಗ್ ಮಾಡ್ಬೇಕಾದ್ರೆ ಜಸ್ಟ್ ಕೈಯಲ್ಲಿ ಅಮುಕ್ಬೇಕು, ಯಾವುದೇ ರೀತಿ ಕಾಲಲ್ಲಿ ತುಳಿಯಕ್ಕೆ ಹೋಗಬಾರ್ದು. ಮತ್ತು ಈ ಗಿಡಕ್ಕೆ ಸಪೋರ್ಟಿಗೆ ಏನಾದ್ರು ತುಂಬ ಗಾಳಿ ಇದೆ ಅಂತ ಅಂದರೆ ಅಂಥ ಪ್ರದೇಶಗಳಲ್ಲಿ ಸಪೋರ್ಟಿಗೆ ಒಂದು ಕೋಲನ್ನ ಕೊಡಬೇಕಾಗುತ್ತೆ. ಇನ್ನು ಇದನ್ನು ಲೇಔಟ್ ಬಂದು ಇಲ್ಲಿ ಟ್ರಯಾಂಗ್ಯುಲರ್ ಸಿಸ್ಟಮ್ ಮತ್ತು ಸ್ಕ್ವೇರ್ ಸಿಸ್ಟಮು, ಒಂದು ತ್ರಿಕೋನ ಮತ್ತು ಚೌಕ ವ್ಯವಸ್ಥೆ ಅಂತಂದರೆ ಇಲ್ಲಿ ಆಯಿಲ್ ಪಾಮ್ ಎಷ್ಟು ಕೂರುತ್ತಪ್ಪ ಅಂದರೆ 9x9 ಮೀಟರಲ್ಲಿ ನಾವು ಟ್ರಯಾಂಗಲ್ ಸಿಸ್ಟಮ್ಗೆ ಹೋಗ್ತೀವಿ ಅಂತಂದರೆ 143 ಗಿಡ ಕೂತ್ಕೊಳ್ಳುತ್ತೆ. ಅದೇ ನಾವೇನಾದರೂ ಸ್ಕ್ವೇರ್ ಸಿಸ್ಟಮ್ಗೆ ಹೋಗ್ತೀವಿ ಅಂತಂದರೆ 122 ಗಿಡ ಕೂತ್ಕೊಳ್ಳುತ್ತೆ. ನಾವು ಟ್ರಯಾಂಗ್ಯುಲರ್ ಸಿಸ್ಟಮಲ್ಲಿ ಪ್ಲ್ಯಾಂಟಿಂಗ್ ಮಾಡಿದ್ರೆ 400 ಕೋಕೋ ಗಿಡಗಳನ್ನು ಕುಂಡಿಸ್ಬೋದು. ಅದೇ ನಾವು ಸ್ಕ್ವೇರ್ ಸಿಸ್ಟಮಲ್ಲಿ ಪ್ಲ್ಯಾಂಟಿಂಗ್ ಮಾಡಿದ್ರೆ 450 ಗಿಡ ಕೋಕೋ ಕುಂಡಿಸ್ಬೋದು. ಕೋಕೋದ ಅಂತರ ಬಂದು 3x3 ಮೀಟರ್. ಈ ಥರ ಲೇಔಟ್ ಇರುತ್ತೆ. ಈ ಲೇಔಟಲ್ಲಿ ನಾವು ಪ್ಲ್ಯಾಂಟಿಂಗ್ ಮಾಡ್ಕೊಬೇಕು. ಮತ್ತು ಇಲ್ಲಿ ನೋಡ್ಬೋದು ನೀವು 1ರಿಂದ 3ನೇ ವರ್ಷದವರೆಗೂ ಗಿಡ ಯಾವ ಥರ ಬೆಳವಣಿಗೆ ಇದೆ ಅಂತ. ಇಲ್ಲಿ 4ರಿಂದ 10 ವರ್ಷದ ಗಿಡದ ಚಿತ್ರಗಳಿವೆಲ್ಲ. ಇನ್ನು ಈ ನಮಗೆಲ್ಲರಿಗೂ ಒಂದು ಡೌಟ್ ಬರುತ್ತೆ, ಏನಪ್ಪ ಅಂತಂದರೆ ಈ ಕೋಕೋದಲ್ಲಿ ತಾಳೆ ಮಾಡಿದ್ರೆ ಏನಾದ್ರು ತಾಳೆದ ಇಳುವರಿ ಕಡಿಮೆ ಆಗುತ್ತಾ ಅಂತ. ಯಾವುದೇ ಕಾರಣಕ್ಕೂ ತಾಳೆದ ಇಳುವರಿ ಕಡಿಮೆ ಆಗಲ್ಲ. ಇಲ್ಲಿ ನಾವು ಇದರ ಬೇರನ್ನ ನೋಡ್ಬೋದು. ಇದು ಬಂದು ಟ್ಯಾಪ್ ರೂಟ್ ಅಂತ, ಇದು ಬಂದು ಫೈಬ್ರಸ್ ರೂಟ್ ಅಂತ. ಇವೆರಡೂ ಕೂಡ ಯಾವುದೇ ಕಾರಣಕ್ಕೂ ಕಾಂಪೀಟ್ ಮಾಡಲ್ಲ. ಆಮೇಲೆ ಇಲ್ಲಿ ಈ ಕೋಕೋದಲ್ಲಿ ನೋಡಿ 2 ಮೀಟರ್ವರೆಗೂ ತಾಯಿ ಬೇರು ಹೋಗಿರುತ್ತೆ. ಅದ್ರ ಜೊತೆಗೆ ಅಗಲ ಬಂದು ಏನಿಲ್ಲ ಅಂದರೂ 1.2ರಿಂದ 1.5 ಮೀಟರ್ವರೆಗೂ ಅಗಲ ಹರಡಿರುತ್ತೆ. ಮತ್ತು 15ರಿಂದ 20 ಸೆಂಟಿಮೀಟರ್ ಪಾರ್ಶ್ವದ ಬೇರು ಅಂದರೆ ಫೀಡಿಂಗ್ ರೂಟ್ಸ್ ಅಂತ ಕರಿತೀವಿ, ಅವೆಲ್ಲ ಹರಡ್ಕೊಂಡಿರುತ್ತೆ. ಅದೇ ನಾವು ಆಯಿಲ್ ಪಾಮಲ್ಲಿ ನೋಡೋದಾದರೆ ಬರೀ 2 ಮೀಟರ್ ಅಗಲ ಬಂದು ಬೇರು ಹರಡ್ಕೊಂಡಿರುತ್ತೆ, 40 ಮೀಟರ್ ಅಡಿ ಮಾತ್ರ ಆಳ ಹೋಗಿರುತ್ತೆ ಬೇರು. ಸೊ ಹಂಗಾಗಿ ಒಂದಕ್ಕೊಂದು ಕಾಂಪೀಟ್ ಮಾಡಲ್ಲ ಯಾವುದೇ ಕಾರಣಕ್ಕೂ. ಆ ಕಾರಣದಿಂದ ನಾವು ಈ ಕೋಕೋನ ಆರಾಮಾಗಿ ನಾವು ತಾಳೆ ಬೆಳೆಯಲ್ಲಿ ಹಾಕೊಬೋದು. ಇನ್ನು ಗೊಬ್ಬರದ ನಿರ್ವಹಣೆಗೆ ಬಗ್ಗೆ ಬಂದರೆ ನಾವು ಮೊದಲನೇ ವರ್ಷ NPK ಏನಿದೆ 75 ಗ್ರಾಮು 80 ಮತ್ತು 75 ಗ್ರಾಮ್ ಕೊಡಬೇಕು. ಮತ್ತು 2ನೇ ವರ್ಷ 150 ಗ್ರಾಮ್ ಕೊಡಬೇಕು. 3ನೇ ವರ್ಷ 225 250 225 ಗ್ರಾಮ್ ಕೊಡಬೇಕು. ಇದನ್ನು ನಾವು ಸ್ಪ್ಲಿಟ್ ಡೋಸಲ್ಲಿ ಕೊಡ್ಬೋದು. ಒಂದು ಸ್ಪ್ಲಿಟ್ ಅಥವಾ 2 ಸ್ಪ್ಲಿಟ್ಟಲ್ಲಿ ಕೊಡ್ಬೋದು. ಆಮೇಲೆ ನೀವು ಯಾವಾಗಲೂ ಗೊಬ್ಬರ ಹಾಕಬೇಕಾದ್ರೆ 1 ಅಡಿ ದೂರದಲ್ಲಿ, 1 ವರ್ಷದ ಗಿಡಕ್ಕೆ 1 ಅಡಿ ದೂರದಲ್ಲಿ ಕೊಡಬೇಕು. ಅದೇ ರೀತಿ 2 ವರ್ಷದ ಗಿಡಕ್ಕೆ 2 ಅಡಿ, 3 ವರ್ಷ ಮತ್ತು ಮೇಲ್ಪಟ್ಟಕ್ಕೆ 3 ಅಡಿ ದೂರದಲ್ಲಿ ಕೊಟ್ಟರೆ ಸಾಕಾಗುತ್ತೆ. ಮತ್ತು ಇನ್ನು ಇದರ ಸವರುವಿಕೆ ಅಥವಾ ಪ್ರೂನಿಂಗ್ ಅಂತಂದರೆ ಇಲ್ಲಿ ನಾವು ಫಸ್ಟ್ ಈ ಗಿಡ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಇದು ಬಂದು ಜಾರ್ಕೆಟ್ ಅಂತ, ಮತ್ತು ಇದು ಬಂದು ಚೂಪಾನ್ ಅಂತ. ನಾವು ಈ ಗಿಡದಲ್ಲಿ ಈ ಚೂಪಾನ್ಸ್ಗಳನ್ನ ರಿಮೂವ್ ಮಾಡ್ತಾ ಹೋಗಬೇಕು. ರಿಮೂವ್ ಮಾಡಾದಮೇಲೆ ಎಲ್ಲರೂ ಜಾಸ್ತಿ ಮಳೆ ಇದೆ ಅನ್ನೋ ಪ್ರದೇಶಗಳಲ್ಲಿ ಇದಕ್ಕೆ COC ಅಥವಾ ಬೋರ್ಡೋ ದ್ರಾವಣದಿಂದ ಸವರಬೇಕು. ಯಾಕಪ್ಪ ಅಂತಂದರೆ ಅಲ್ಲಿಂದ ಏನಾದರೂ ರೋಗ ಮತ್ತು ಕೀಟಗಳು ಬರೋಂಥ ಚಾನ್ಸಸ್ ಇರುತ್ತೆ. ಆ ಕಾರಣಕ್ಕೋಸ್ಕರ ಅಲ್ಲಿಗೆ ನಾವು ಅದನ್ನು ಪೇಸ್ಟನ್ನು ಮಾಡಿ ಹಾಕಬೇಕು.
ಮತ್ತು ಇದನ್ನು ಯಾವ ರೀತಿ ಕತ್ತರಿಸ್ಬೇಕಪ್ಪ ಅಂತ ಇಲ್ಲಿ ವಿಡಿಯೋ ನೋಡಿದ್ರೆ ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ. ಯೂಶ್ವಲಿ ನಾವು ಜಾರ್ಕೆಟ್ ಅಂತ ಕರಿತೀವಿ. ಮತ್ತು ಇದರಿಂದ ಕೆಳಗಡೆ ಬರೋಂಥ ಚೂಪಾನ್ಸ್ಗಳನ್ನ ರಿಮೂವ್ ಮಾಡಬೇಕು. ಮತ್ತು ಇಲ್ಲಿ ಅಡ್ಡ ಕೊಂಬೆಗಳು ಬಂದಿರ್ತವೆ, ಅವುಗಳನ್ನ ರಿಮೂವ್ ಮಾಡಬೇಕು. ಅವುಗಳನ್ನು ರಿಮೂವ್ ಮಾಡಿದಾಗ ಏನಾಗುತ್ತೆ, ಬೆಳಕು ಚೆನ್ನಾಗಿ ಬೀಳುತ್ತೆ ಗಿಡಕ್ಕೆ. ಯಾವಾಗ ಬೆಳಕು ಮತ್ತು ಗಾಳಿ ಚೆನ್ನಾಗಿ ಬೀಳುತ್ತೆ ಆವಾಗ ಜಾಸ್ತಿ ಕಾಯಿಗಳನ್ನ ಕಚ್ಚುತ್ತೆ ಗಿಡ. ಇನ್ನು ಈ ಕೋಕೋ ಹಾರ್ವೆಸ್ಟಿಂದ ಬೀನ್ಸ್ವರೆಗೂ ಯಾವ ಥರ ಮಾಡ್ತಾರಪ್ಪ ಅಂತಂದರೆ, ಮೊದಲಿಗೆ ನಾವು ಕಾಯಿ ಕೊಯ್ಬೇಕಾದ್ರೆ ಗಮನಿಸಬೇಕಾಗಿರೋದು ಏನಪ್ಪ ಅಂತಂದರೆ, ಈ ಕೋಕೋದು ರಿಡ್ಜಸ್ ಇರುತ್ತೆ. ಆ ರಿಡ್ಜಸ್ಸಲ್ಲಿ ಯೆಲ್ಲೋ ಕಲರ್ ಆಯಿತು ಅಂತ ಸಂದರ್ಭದಲ್ಲಿ ನಾವು ಕಾಯಿನ ಕುಯ್ಬೇಕು. ಕಾಯಿ ಕುಯ್ದಾದ್ಮೇಲೆ ಅದನ್ನ ಒಂದು ಹತ್ರ ಗುಡ್ಡೆ ಹಾಕಬೇಕು. ಅದಕ್ಕೆ ನಾವು ಪ್ರೀ ಫರ್ಮೆಂಟೇಷನ್ ಅಂತ ಕರಿತೀವಿ. ಅದಾದ ನಂತರ ಆ ಪಾಡನ್ನ ಹೊಡೆದ್ಬಿಟ್ಟು ಅದನ್ನ ಕೊಳೆಯಕ್ಕೆ ಹಾಕಬೇಕು. ಕೊಳೆಯೋದು ಅಂತ ಅಂದರೆ ಉಳಿ ಬರ್ಸುವಿಕೆ ಅಂತ ಏನಂತಂದರೆ ಅದೇ ಫರ್ಮೆಂಟೇಷನು ಅಥವಾ ಉದುಗುವಿಕೆ ಅಂತ ಕರೀತಾರೆ. ಅದನ್ನು ಕೊಳೆಯೋಕ್ಕೆ ಮಿನಿಮಮ್ 5 ರಿಂದ 6 ದಿವಸ ಕೊಳೆಯಕ್ಕೆ ಹಾಕಬೇಕು. ಕೊಳೆತ ನಂತರ ಅಂದರೆ ಅದ್ರ ಮೇಲೆ ವೈಟ್ ಕಲರ್ ಲೋಳೆ ಇರುತ್ತೆ, ಆ ಲೋಳೆ ಎಲ್ಲ ಹರಿದೋಗಿ ಬೀಜ ಮಾತ್ರ ಉಳ್ಕೊಳ್ಳುತ್ತೆ. ಆವಾಗ ಅದು ಫರ್ಮೆಂಟೇಷನ್ ಆಗಿದೆ ಅಂತ. ಈ 5 ದಿವಸದ ಕ್ರಿಯೆಯಲ್ಲಿ ಏನಪ್ಪ ಅಂತಂದರೆ 3ನೇ ದಿವಸದಲ್ಲಿ ಒಂದ್ಸಲಿ ಕೈ ಆಡಬೇಕು. ಅವಾಗ ಏನಾಗುತ್ತೆ, ನೀಟಾಗಿ ಏರೆಲ್ಲ ಚೆನ್ನಾಗಿ ಸರ್ಕ್ಯುಲೇಟ್ ಆಗುತ್ತೆ, ಅದು ಚೆನ್ನಾಗಿ ಫರ್ಮೆಂಟೇಷನ್ ಕೂಡ ಆಗುತ್ತೆ. ಅದಾದ ನಂತರ ಮಿನಿಮಮ್ 5 ರಿಂದ 6 ದಿವಸ ಅದನ್ನು ಬಿಸಿಲಲ್ಲಿ ಒಣಗಿಸ್ಬೇಕು. ಆಮೇಲೆ ಅದು ಒಣಗಿದೆ ಅಂತ ನಿಮ್ಗೆ ಹೆಂಗೆ ಗೊತ್ತಾಗುತ್ತಪ್ಪ ಅಂತಂದರೆ, ನೀವು ತೊಗೊಂಡು ಹಿಂಗಂದರೆ ಜೊಳ್ ಅಂತ ಸೌಂಡ್ ಬರ್ತಾ ಇರುತ್ತೆ, ಅದು ನಿಮಗೆ ಇಂಡಿಕೇಶನ್ ಅದು ನೀಟಾಗಿ ಒಣಗಿದೆ ಅಂತ, 7% ಮಾಯಿಶ್ಚರಿಗೆ ಬಂದಿದೆ ಅಂತ. ಆಮೇಲೆ ಇಲ್ಲಿ ನೋಡ್ಬೋದು, ಇದು ಫಾರ್ಮ್ ಲೆವೆಲ್ ಫರ್ಮೆಂಟೇಷನು, ಅದು ಇಂಡಸ್ಟ್ರಿ ಲೆವೆಲ್ ಫರ್ಮೆಂಟೇಷನು. ಇದೇನಪ್ಪ ಫಾರ್ಮ್ ಲೆವೆಲ್ಲು, ಇದು ಇಂಡಸ್ಟ್ರಿ ಲೆವೆಲ್ ಅಂತ ಅಂದ್ಕೊಂಬೇಡಿ. ಇದು ಬಂದು ರೈತರು ಮಾಡೋ ಅಂಥದ್ದು, ಅದು ಬಂದು ಕಂಪ್ನಿ ಮಾಡೋ ಅಂಥದ್ದು. ಈ ಕೇರಳ ಮತ್ತು ದಕ್ಷಿಣ ಕನ್ನಡದಲ್ಲಿ ಮಳೆ ತುಂಬ ಜಾಸ್ತಿ ಆಗೋ ಕಾರಣ ಅಲ್ಲಿ ಒಣಗ್ಸೋಕ್ಕಾಗಲ್ಲ ಬೀಜನ. ಆ ಕಾರಣಕ್ಕೆ ಏನು ಮಾಡ್ತಾರೆ, ರೈತರ ಹತ್ರ ಈ ಹಸಿ ಬೀಜನ ಕಲೆಕ್ಟ್ ಮಾಡಿ ಅಲ್ಲೇ ಇರುವಂಥ ಒಂದು ಫರ್ಮೆಂಟ್ರಿಗಳಲ್ಲಿ ಅದನ್ನು ಮೊದಲು ಕೊಳಿಸ್ತಾರೆ. ಕೊಳಸಾದ ನಂತರ ಅದನ್ನು ಆ ಬೀನ್ಸ್ಗಳನ್ನ ದಾರಾಪುರಂ ಅಂತ ತಮಿಳ್ನಾಡಲ್ಲಿ ನಮ್ಮ ಯೂನಿಟ್ ಇದೆ, ಅಲ್ಲಿಗೆ ಕಳಿಸ್ತಾರೆ. ಅಲ್ಲಿ ಅವರು ಒಣಗಿಸ್ಬಿಟ್ಟು ಅದನ್ನು ವೇರ್ ಹೌಸಲ್ಲಿ ಸ್ಟೋರ್ ಮಾಡ್ತಾರೆ. ಇಲ್ಲಿ ಒಣಗಿಸೋದು ಬಂದ್ಬಿಟ್ಟು ನಾವು ಹೇಳ್ದಂಗೆ 7% ಮಾಯಿಶ್ಚರಿಗೆ ಬರೋ ತನಕ ಒಣಗಿಸ್ಬೇಕು. ಯೂಶ್ವಲಿ ನಾವು ಬಿಸಿಲಲ್ಲಿ ಒಣಗಿಸೋದನ್ನು ಪ್ರಿಫರ್ ಮಾಡ್ತೀವಿ. ಏನಕ್ಕಪ್ಪ ಅಂತಂದರೆ ಯೂನಿಫಾರ್ಮಾಗಿ ಡ್ರೈ ಆಗುತ್ತೆ. ಇಲ್ಲಾಂದರೆ ನೀವೇನಾದರೂ ಈಗ ನೀವು ಕರೆಕ್ಟಾಗಿ ಏನಾದರೂ ಬೇಗ ಒಣಗಿಸೋದು ಆ ಥರ ಮಾಡಿದ್ರೆ ಏನಾಗುತ್ತಪ್ಪ ಅಂತಂದರೆ, ನೀಟಾಗಿ ಒಣಗಿಸ್ತಿಲ್ಲ ಅಂತಂದರೆ ಅದ್ರ ಮೇಲೆ ಫಂಗಸ್ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಂಗಾಗಿ ಕರೆಕ್ಟಾಗಿ ನೀವು ನೀಟಾಗಿ ಒಣಗಿಸ್ಬಿಟ್ಟು ಇಟ್ಟರೆ ಮಿನಿಮಮ್ 5 ರಿಂದ 6 ತಿಂಗಳವರೆಗೂ ನೀವು ಇಡ್ಬೋದು ಬೀಜನ. ಇಲ್ಲ ಅಂತಂದರೆ ಅದ್ರ ಮೇಲೆ ಫಂಗಸ್ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಬೀಜನೂ ಹಾಳಾಗುತ್ತೆ. ಮತ್ತು ಇಲ್ಲಿ ನೋಡ್ಬೋದು, ನಾನು ಆಗಲೇ ಹೇಳ್ದಂತೆ ಇದು ಫಾರ್ಮ್ ಲೆವೆಲ್ಲು, ಇದು ಡ್ರೈ ಬೀನು ಕಲೆಕ್ಷನು, ಇದು ವೆಟ್ ಬೀನ್ ಕಲೆಕ್ಷನು. ಡ್ರೈ ಬೀನ್ ಅಂತಂದರೆ ಮಾಮೂಲಿ ಇದನ್ನು ಹಾರ್ವೆಸ್ಟ್ ಮಾಡ್ತಾರೆ, ಅದಾದ ನಂತರ ಅದನ್ನ ಗುಡ್ಡೆ ಹಾಕೋದು, ಅದಾದ ನಂತರ ಕಾಯಿನ ಹೊಡೆದು ಅದರಿಂದ ಉಳಿ ಬರ್ಸೋ ಅಂಥದ್ದು. ಉಳಿ ಬರ್ಸಿದ ನಂತರ ಅದನ್ನು ಒಣಗಿಸಿದ ನಂತರ ಈ ಡ್ರೈ ಬೀನ್ನ ಬಂದು ನಮ್ಮ ಕಂಪ್ನಿಯವರು ಕೊಂಡ್ಕೊತಾರೆ. ಅದಾದ ನಂತರ ವೆಟ್ ಬೀನ್ ಅಂತ ಅಂದರೆ ಏನಿಲ್ಲ, ಕಾಯಿ ಹೊಡೆದ ತಕ್ಷಣವೇ ಹಸಿ ಬೀಜನ ಕಂಪ್ನಿಯವ್ರು ಬಂದು ಪ್ರೊಕ್ಯೂರ್ ಮಾಡ್ತಾರೆ. ಪ್ರೊಕ್ಯೂರ್ ಮಾಡಾದ ನಂತರ ಅದು ಫರ್ಮೆಂಟ್ರಿಗೆ ಹೋಗುತ್ತೆ. ಫರ್ಮೆಂಟ್ರಿಗೆ ಹೋದ ನಂತರ ಫರ್ಮೆಂಟ್ರಿಯಿಂದ ಅದನ್ನು ತೊಗೊಂಡೋಗಿ ಅದನ್ನು ಎಂಥದ್ದು ದಾರಾಪುರಮಲ್ಲಿ ಇದನ್ನು ಒಣಗಿಸ್ತಾರೆ. ಒಣಗಿಸಾದ ನಂತರ ವೇರ್ ಹೌಸಲ್ಲಿ ಸ್ಟೋರ್ ಮಾಡ್ತಾರೆ. ಇನ್ನು ಇದರಲ್ಲಿ ಬರೋಂಥ ಮೇಜರ್ ಆಗಿರೋಂಥ ಪ್ರಮುಖವಾದ ಕೀಟ ಮತ್ತು ರೋಗದ ಬಗ್ಗೆ ತಿಳ್ಕೊಳ್ಳೋದಾದರೆ, ಇದು ಮಿಲಿಬಗ್ ಅಂದರೆ ಹಿಟ್ಟು ತಿಗಣೆ. ಇದು ಮೇಯ್ನ್ ಬೇಸಿಗೆಗಾಲದಲ್ಲಿ ಜಾಸ್ತಿ ಬರುತ್ತೆ. ಇನ್ನೊಂದು ಟೀ ಮಸ್ಕಿಟೋ ಬಗ್ ಅಂತ ಅಂದರೆ ಇದು ಚಹಾ ಸೊಳ್ಳೆ ಅಂತ ಕರೀತಾರೆ. ಇದು ಬಂದು ಜಾಸ್ತಿ ಕೇರಳದಲ್ಲಿ ಕಂಡುಬರುತ್ತೆ. ಎಲ್ಲಿ ವಾತಾವರಣ ಒಂದು ಸ್ವಲ್ಪ ಮೈಲ್ಡ್ ಇರುತ್ತೆ ಅಲ್ಲಿ ಇದನ್ನು ಕಂಡುಬರುತ್ತೆ. ಅದು ಬಿಟ್ಟರೆ ಇನ್ನು ಕೊಳೆ ರೋಗ, ಈ ಕೊಳೆ ರೋಗ ಕೂಡ ಎಲ್ಲಿ ಮಳೆ ಜಾಸ್ತಿ ಆಗುತ್ತೆ ಅಂಥ ಪ್ರದೇಶದಲ್ಲಿ ಬರುತ್ತೆ. ಸೊ ನಮ್ಮ ಈ ನಾರ್ತ್ ಕರ್ನಾಟಕ ಸಿಚುಯೇಷನಲ್ಲಿ ಮಳೆ ಕಡಿಮೆ ಇರೋದ್ರಿಂದ ಈ ಕೊಳೆ ರೋಗ ಬರೋಂಥ ಚಾನ್ಸಸ್ ಕಡಿಮೆ, ಮತ್ತು ಈ ಟೀ ಮಸ್ಕಿಟೋ ಬಗ್ ಬರೋ ಚಾನ್ಸಸ್ಸು ಕೂಡ ಕಡಿಮೆ. ಇನ್ನು ಇದರ ಆದಾಯ ಮತ್ತು ವೆಚ್ಚನ ತಿಳ್ಕೊಳ್ಳೋದಾದರೆ, ಇದರ ವೆಚ್ಚ ಆಲ್ಮೋಸ್ಟ್ ನಿಮಗೆ 36,000ದಿಂದ 38,000 ಆದಾಯ ನೀವು ವೆಚ್ಚನ ಮಾಡಿದ್ರೆ ನಿಮ್ಗೆ ಏನಿಲ್ಲ ಅಂದ್ರೂ ಆಫ್ಟರ್ 10 ಇಯರ್ಸು 1,20,000ವರೆಗೂ ಲಾಭ ತೊಗೊಬೋದು. 1 kg ಒಣಗಿರೋ ಬೀಜಕ್ಕೆ ಪ್ರೆಸೆಂಟ್ ಮಾರ್ಕೆಟ್ ರೇಟು 230 ರೂಪಾಯಿ ಇದೆ. ಮತ್ತು ಹಸಿ ಬೀಜಕ್ಕೆ ಏನಿಲ್ಲ ಅಂದರೆ 50 ರಿಂದ 60 ರೂಪಾಯಿಗಳು ಬೇಸ್ಡ್ ಆನ್ ಸೀಸನ್ ಮೇಲೆ ಅದು ವೇರಿ ಆಗುತ್ತೆ. ಮತ್ತು ನೀವು ಒಂದು ಮರದಿಂದ ಮಿನಿಮಮ್ ಅಂತ ಅಂದ್ರೂ 1.5 ರಿಂದ 2 kg ಅಷ್ಟು ಬೀಜನ ತೆಗಿಬೋದು. 30 ಕಾಯಿಂದ ನೀವು 1 kg ಒಣಗಿರೋ ಬೀಜನ ತೆಗಿಬೋದು. ಒಂದು ವರ್ಷಕ್ಕೆ ಏನಿಲ್ಲ ಅಂತ ಅಂದ್ರೂ ಒಂದು ಮರ ಮಿನಿಮಮ್ ಅಂದರೂ 60 ಕಾಯಿ ಕಚ್ಚುತ್ತೆ. 60 ಕಾಯಿ ಕಚ್ಚುತ್ತೆ ಅಂದರೆ ಮಿನಿಮಮ್ 2 kg ಅಷ್ಟು ನೀವು ಬೀಜನ ತೆಗಿಬೋದು. ಇನ್ನು ಇದರ ಉಪಯೋಗಗಳು ಏನಪ್ಪ ಅಂತಂದರೆ, ಹೆಚ್ಚುವರಿ ಆದಾಯನ ಕೊಡುತ್ತೆ ಇದು, ಮತ್ತು ಮುಖ್ಯ ಬೆಳೆಯ ಇಳುವರಿನ ಕೂಡ ಸುಧಾರಣೆ ತರುತ್ತೆ, ಮತ್ತು ಇಳುವರಿನ ಹೆಚ್ಚು ಮಾಡುತ್ತೆ, ಮತ್ತು ಮಣ್ಣಿನ ಫಲವತ್ತತೆನ ಜಾಸ್ತಿ ಮಾಡುತ್ತೆ, ಆರೋಗ್ಯನ ಜಾಸ್ತಿ ಮಾಡುತ್ತೆ, ಮತ್ತು ಮಣ್ಣಿನ ಸವಕಳಿನ ಇದು ತಡೆಯುತ್ತೆ. ಇನ್ನು ನಮ್ಮ ಕೋಕೋ ಲೈಫ್ ಕಾರ್ಯಕ್ರಮದ ಅಡಿಯಲ್ಲಿ
ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಬೆಂಬತ್ತಾಡಿ ಅನ್ನೋ ಗ್ರಾಮದಲ್ಲಿ ಅಂಗನವಾಡಿ ಮತ್ತು ಶಾಲಾ ಕೊಠಡಿ ಮತ್ತು ಗ್ರಂಥಾಲಯನ ನಾವು ನಮ್ಮ CSR ಆ್ಯಕ್ಟಿವಿಟೀಸ್ ಮೂಲಕ ಕಟ್ಟಿಸ್ಕೊಟ್ಟಿರೋದು. ಮತ್ತು ಇನ್ನು ಇದರಲ್ಲಿ ಬಂದರೆ ನಾವು ಸಿಕ್ಕೇಚರ್ನ ಕೊಡ್ತಾಯಿದ್ವಿ ರೈತರುಗಳಿಗೆ. ಅಂದರೆ ನೀವು ಆಗಲೇ ನಾವು ತೋರಿಸ್ತಂತೆ ಚಾಟ್ನಿ ಮಾಡೋದು ಸವರುವಿಕೆಯಲ್ಲಿ ನಿಮಗೆ ಕತ್ರಿ ಅವಶ್ಯಕತೆ ಇರುತ್ತೆ. ಆ ಕತ್ರಿ ಅವಶ್ಯಕತೆನ ನಮ್ಮ ಕಂಪ್ನಿ ಕಡೆಯಿಂದ 10% ಕಾಂಟ್ರಿಬ್ಯೂಷನ್ ಫಾರ್ಮರು ಮತ್ತು 90% ಕಾಂಟ್ರಿಬ್ಯೂಷನ್ನು ಬಂದು ಕಂಪ್ನಿ ಮಾಡಿಬಿಟ್ಟು ಸಿಕ್ಕೇಚರ್ನ ಕೊಡ್ತಾಯಿದೆ. ಮತ್ತು ಅಗ್ರೋ ಫಾರೆಸ್ಟ್ರಿ ಅಂತ ಹೇಳ್ಬಿಟ್ಟು ಹಣ್ಣಿನ ಬೆಳೆಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಒಬ್ಬೊಬ್ಬ ರೈತರಿಗೆ 25-30 ಗಿಡಗಳನ್ನು ಕೊಡ್ತಾ ಇದ್ದೀವಿ. ಮತ್ತು ಇನ್ನು ಕೋಕೋ ಕ್ಷೇತ್ರ ಚಟುವಟಿಕೆಗಳು, ಇಲ್ಲಿ ನೋಡಿ ಹೊಸ ಫಾರ್ಮರ್ಗಳನ್ನ ನಾವೇ ಹುಡುಕಿ ಅಂತರ ಆಸಕ್ತಿ ಇರೋ ರೈತರುಗಳಿಗೆ ಗಿಡ ಕೊಡೋ ಅಂಥದ್ದು ಇರ್ಬೋದು. ಇದು ಯಾವ ರೀತಿ ಚಾಟ್ನಿನ ಮಾಡಬೇಕು ಅಂತ ರೈತರಿಗೆ ಮಾಹಿತಿ ಕೊಡೋದು, ಮತ್ತು ಇಲ್ಲಿ ಯಾವ ರೀತಿ ಉಳಿ ಬರೆಸುವಿಕೆ ಅನ್ನೋದನ್ನು ರೈತರಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಆ ರೀತಿ ನಾವು ಎಲ್ಲ ರೈತರುಗಳಿಗೂ ಟೆಕ್ನಿಕಲ್ ಮಾಹಿತಿನ ಕಂಪ್ನಿ ಕಡೆಯಿಂದ ಕೊಡ್ತೀವಿ. ಮತ್ತು ಈ ಕೋಕೋ ಜಾಗೃತಿ ಕಾರ್ಯಕ್ರಮಗಳು, ಮೊನ್ನೆ ನಾವು ದಾವಣಗೆರೆಯಲ್ಲಿ ಕೋಕೋ ಜಾಗೃತಿ ಕಾರ್ಯಕ್ರಮನ ಮಾಡಿದ್ದೀವಿ. ಅದೇ ರೀತಿ ಮೈಸೂರಲ್ಲಿ ಮಾಡಿರೋಂಥದ್ದು. ಇದು ಬಂದು ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ, ಅಂತಾರಾಷ್ಟ್ರೀಯ ಮಹಿಳಾ ದಿನದಂದು ಮಹಿಳೆಯರಿಗೆ ಇನ್ಫಾರ್ಮೇಷನ್ ಕೊಟ್ಟಿರೋದು. ಅದೇ ರೀತಿ ಪಾಂಪ್ಲೆಟ್ಸ್ಗಳನ್ನು ಮಾಡಿ ಮತ್ತು FarmTV ಮೂಲಕ ಕಾರ್ಯಕ್ರಮಗಳನ್ನು ಮಾಡಿ ರೈತರಿಗೆ ಕೋಕೋ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಾ ಇರೋದು. ಮತ್ತು ನಮ್ಮ ಮತ್ತು ಇತರೆ ವಿಸ್ತರಣಾ ಕಾರ್ಯಕ್ರಮಗಳು ಅಂತಂದರೆ ಇಲ್ಲಿ ಎಕ್ಸಿಬಿಷನ್, ನೀವೆಲ್ಲ ಆಚೆಗಡೆ ನೋಡ್ಬೋದು, ಎಕ್ಸಿಬಿಷನ್ ಕಂಡಕ್ಟ್ ಮಾಡ್ತಾ ಇರೋದಿರ್ಬೋದು. ವ್ಯಾನ್ ಮೀಟಿಂಗ್ ಅಂತ ಹೇಳ್ಬಿಟ್ಟು ಆ ವ್ಯಾನಲ್ಲಿ ವೀಡಿಯೋಸ್ಗಳನ್ನು ಹಾಕಿ ರೈತರಿಗೆ ಯಾವ ರೀತಿ ಬೆಳಿಬೇಕು ಅಂತ ಹೇಳ್ಬಿಟ್ಟು ಗೈಡೆನ್ಸ್ ಕೊಡ್ತಾ ಇರೋದು. ಮತ್ತು ರೈತರುಗಳನ್ನು ಚೆನ್ನಾಗಿ ಬೆಳೆದಿರೋವಂಥ ತೋಟಗಳಿಗೆ ಕರ್ಕೊಂಡೋಗಿ ಅವರಿಗೆ ಎಕ್ಸ್ಪೋಜರ್ ವಿಸಿಟನ್ನು ಕೊಡಿಸ್ತಾ ಇದ್ದೀವಿ. ಇಷ್ಟು ಮಾತನಾಡಲು ಅವಕಾಶ ಕೊಟ್ಟದ್ದಕ್ಕೆ ಧನ್ಯವಾದಗಳು.